ಪ್ರಥಮ PUCಯ 5ನೇ ಅಧ್ಯಾಯ ಭಾರತದ ಸಂವಿಧಾನ. ಕಳೆದ ತರಗತಿಯಲ್ಲಿ ಭಾರತದ ಸಂವಿಧಾನ ಹೇಗೆ ರಚನೆಯಾಯಿತು, ಸಂವಿಧಾನ ರಚನಾ ಸಮಿತಿ ಯಾವ ರೀತಿ ಕೆಲಸವನ್ನು ಮಾಡಿತು ಅನ್ನೋದನ್ನು ಈಗಾಗಲೇ ಚರ್ಚೆಯನ್ನು ಮಾಡಿದ್ವಿ. ಈಗ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಏನು, ಈ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತಲೂ ಕೂಡ ಕರೀತಾರೆ. ಈ ಪ್ರಸ್ತಾವನೆ ಸಂವಿಧಾನದ ಪರಿಚಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಒಂದಿಡೀ ಭಾರತದ ಸಂವಿಧಾನದಲ್ಲಿ ಯಾವ ಯಾವ ವಿಷಯಗಳನ್ನು, ಯಾವ ಯಾವ ಧ್ಯೇಯಗಳನ್ನು, ಗುರಿಗಳನ್ನು ಇಟ್ಟುಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಲಾಗಿದೆ, ಯಾವ ಉದ್ದೇಶಗಳನ್ನು ಇಟ್ಟುಕೊಳ್ಳಲಾಗಿದೆ, ನಮ್ಮ ದೇಶದ ಸ್ವರೂಪ ಏನು ಎನ್ನುವುದನ್ನು ಒಂದಿಡೀ ಸಂವಿಧಾನದಲ್ಲಿ ಇರುವ ವಿಷಯಗಳನ್ನು 4-5 ಸಾಲಿನಲ್ಲಿ ಸಂಕ್ಷಿಪ್ತವಾಗಿ ಪಕ್ಷಿ ನೋಟದಂತೆ ಹೇಳ್ತಕ್ಕಂಥ ಒಂದು ಭಾಗ ಸಂವಿಧಾನದ ಮೊದಲನೆಯ ಪುಟ. ಅದನ್ನು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತೇಳಿ ಕರೀತಾರೆ. ಇನ್ನು ಈ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ, ಭಾರತ ಸಂವಿಧಾನದ ರಾಜಕೀಯ ಜಾತಕ ಅಂತಲೂ ಕೂಡ ಕರೆಯಲಾಗಿದೆ. ಪ್ರಸ್ತಾವನೆಯನ್ನು ಮೊದಲ ಸಂವಿಧಾನ ಎಂಬ ಖ್ಯಾತಿಗೆ ಪ್ರಸ್ತಾವನೆಯನ್ನು ಹೊಂದಿದಂಥ ಮೊದಲನೆಯ ಸಂವಿಧಾನ ಅಮೆರಿಕ ದೇಶದ ಸಂವಿಧಾನ. ಅಮೆರಿಕ ದೇಶದ ಸಂವಿಧಾನದಲ್ಲಿ ಈ ರೀತಿ ಪ್ರಸ್ತಾವನೆಯನ್ನು ಅಥವಾ ಪೂರ್ವ ಪೀಠಿಕೆಯನ್ನು ಇಟ್ಟುಕೊಳ್ಳಲಾಗಿದೆ. ಈ ಪೂರ್ವ ಪೀಠಿಕೆಯನ್ನು ಅಮೆರಿಕದ ನಂತರ ಭಾರತ ಮತ್ತು ಇತರೆ ಅನೇಕ ರಾಷ್ಟ್ರಗಳು ಕೂಡ ಅದೇ ಮಾದರಿನಲ್ಲಿ ತಮ್ಮ ಸಂವಿಧಾನಗಳಿಗೆ ಒಂದೊಂದು ಪೂರ್ವ ಪೀಠಿಕೆಯನ್ನು, ಪ್ರಸ್ತಾವನೆಯನ್ನು ಇಟ್ಕೊಳ್ತಕ್ಕಂಥ, ರಚನೆ ಮಾಡಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಂವಿಧಾನ ರಚನೆಯ ಸಮಿತಿ ಅಂಗೀಕರಿಸಿದ ಪ್ರಸ್ತಾವನೆಯು ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಮಂಡಿಸಿದ ಧ್ಯೇಯಗಳ ನಿರ್ಣಯಗಳನ್ನು ಆಧರಿಸಿದ್ದಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಏನು ಒಂದು ಧ್ಯೇಯಗಳನ್ನು ಮಂಡಿಸಿದ್ರು, ಆ ಧ್ಯೇಯಗಳನ್ನು ನಿರ್ಣಯಗಳನ್ನಾಗಿ ಅಂಗೀಕರಿಸಿರ್ತಕ್ಕಂಥದ್ದು ಆಗಿರ್ತದೆ. ಪ್ರಸ್ತಾವನೆಗೆ 1976ನೇ ಇಸ್ವಿನಲ್ಲಿ 42ನೆಯ ತಿದ್ದುಪಡಿಯ ಮೂಲಕ ಸಮಾಜವಾದ ಮತ್ತು ಜಾತ್ಯತೀತ ಅಂತಕ್ಕಂಥ 2 ಶಬ್ದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಗಿದೆ. 1976ನೇ ಇಸ್ವಿನಲ್ಲಿ ಪ್ರಸ್ತಾವನೆಗೆ ಭಾರತದ ಸಂವಿಧಾನಕ್ಕೆ ತಂದಂಥ 42ನೆಯ ತಿದ್ದುಪಡಿಯ ಮುಖಾಂತರ ಸಮಾಜವಾದ ಮತ್ತು ಜಾತ್ಯತೀತ ಅನ್ನುವ 2 ಶಬ್ದಗಳನ್ನು ಅದಕ್ಕೆ ಸೇರಿಸಲಾಗಿದೆ. ಹಾಗಿದ್ಮೇಲೆ ಈಗ ನಾವು ನೋಡೋಣ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಏನಿದೆ, ಏನಂತ ಬರವಣಿಗೆಗಳನ್ನು ಬರೆಯಲಾಗಿದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರೆಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನೊದಗಿಸಲು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಒದಗಿಸಿಕೊಡಲು ಹಾಗೂ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ. ಈ ಪೂರ್ವ ಪೀಠಿಕೆಯಲ್ಲಿ ಎಷ್ಟೊಂದು ವಿಚಾರಗಳಿದ್ದಾವೆ. ಒಂದಿಡೀ ಭಾರತ ದೇಶದ ಸಂವಿಧಾನ ಏನನ್ನ ಚರ್ಚೆ ಮಾಡ್ತಾ ಇದೆಯೋ, ಯಾವ ಯಾವ ಕಾನೂನುಗಳನ್ನು, ಯಾವ ಯಾವ ಉದ್ದೇಶಗಳನ್ನು, ಯಾವ ಯಾವ ದೃಢ ಸಂಕಲ್ಪಗಳನ್ನು ಹೊಂದಲಾಗಿದೆಯೋ ಅವೆಲ್ಲವುಗಳನ್ನು ಇದರಲ್ಲಿ 4-6 ಸಾಲುಗಳಲ್ಲಿಯೇ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಇನ್ನೊಂದು ಸಾರಿ ನೋಡೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರೆಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನೊದಗಿಸಲು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನೊದಗಿಸಲು,
ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರಕಿಸಲು, ಭ್ರಾತೃತ್ವ ಭಾವನೆಯನ್ನು ಹೊಂದಲಿಕ್ಕಾಗಿ ವ್ಯಕ್ತಿ ಗೌರವ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ನಮಗೆ ನಾವೇ ಅಧಿನಿಯಮಿತಗೊಳಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿರುತ್ತೇವೆ. ಒಂದಿಡೀ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥವರು ಯಾವುದೋ ದಾರ್ಶನಿಕರಲ್ಲ, ತಪಸ್ವಿಗಳಲ್ಲ, ಋಷಿಮುನಿಗಳಲ್ಲ. ದೇವರಿಂದ ನಮಗೆ ಆ ಸಂವಿಧಾನ ಸಿಕ್ಕಿಲ್ಲ. ನಮಗೆ ಆ ಸಂವಿಧಾನವನ್ನು ನಾವೇ, ಭಾರತದ ಪ್ರಜೆಗಳಾದ ನಾವೇ ರಚಿಸಿಕೊಂಡಿದ್ದೇವೆ, ಅಧಿನಿಯಮಿತಗೊಳಿಸಿಕೊಂಡಿದ್ದೇವೆ, ನಮಗೆ ನಾವೇ ಅದನ್ನು ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವ ಮಾತನ್ನು ಈ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳಲಾಗಿದೆ. ಒಟ್ಟಾರೆಯಾಗಿ ಈ ಪೂರ್ವ ಪೀಠಿಕೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು, ಎಷ್ಟು ವಿಷಯಗಳಿದ್ದಾವೋ ಆ ವಿಷಯಗಳನ್ನು ಒಂದು ಪಟ್ಟಿ ಮಾಡಿದ್ದೇವೆ. ಒಂದು 10 ವಿಷಯಗಳು ಬಂದಿದ್ದಾವೆ. ಈ 10 ವಿಷಯಗಳು ಯಾವುವು? ಭಾರತದ ಪ್ರಜೆಗಳು, ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಪ್ರಜಾಸತ್ತಾತ್ಮಕ ರಾಷ್ಟ್ರ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇಷ್ಟು ವಿಷಯಗಳನ್ನು ಪ್ರಮುಖವಾಗಿ ಪೂರ್ವ ಪೀಠಿಕೆಯಲ್ಲಿ ಹೇಳಲಾಗಿದೆ. ಅವುಗಳನ್ನು ಮತ್ತೆ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಭಾರತದ ಪ್ರಜೆಗಳು ಎನ್ನುವ ಪದ ಪರಮಾಧಿಕಾರವಿರುವುದು ಭಾರತೀಯರಲ್ಲಿ ಎನ್ನುವುದನ್ನು ಪ್ರತಿಫಲಿಸುತ್ತದೆ. ಅಂದರೆ ನಮ್ಮ ಭಾರತದಲ್ಲಿ ಪರಮಾಧಿಕಾರವು ಜನತೆಯಲ್ಲಿ ಅಡಗಿದೆ. ಜನತಾ ಪರಮಾಧಿಕಾರ. ಜೆ ರೂಸೋ ಅವರು ಹೇಳ್ತಾರೆ, ಜನತಾ ಪರಮಾಧಿಕಾರ ಇರಬೇಕು ಒಂದು ದೇಶಕ್ಕೆ ಅಂತೇಳಿ. ಒಂದು ದೇಶದಲ್ಲಿ ಜನತಾ ಪರಮಾಧಿಕಾರ ಇರಬೇಕು ಅಂದರೆ ಪರಮಾಧಿಕಾರವಿರುವುದು ರಾಜ್ಯಕ್ಕೆ, ದೇಶಕ್ಕೆ ಪರಮಾಧಿಕಾರ ಇದೆ. ದೇಶದ ಪರವಾಗಿ ಆ ಪರಮಾಧಿಕಾರವನ್ನು ಚಲಾಯಿಸುವುದು ಸರ್ಕಾರ. ದೇಶದ ಪರವಾಗಿ ಆ ಪರಮಾಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥವ್ರು ಯಾರು? ಸರ್ಕಾರ ಅದನ್ನು ಚಲಾವಣೆ ಮಾಡ್ತದೆ. ಆ ಸರ್ಕಾರವನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಯಾರು? ಆ ಸರ್ಕಾರದಲ್ಲಿ ಕುಳಿತುಕೊಳ್ತಕ್ಕಂಥ ವ್ಯಕ್ತಿಗಳನ್ನು, ರಾಜಕೀಯ ಪಕ್ಷವನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಯಾರು? ಜನತೆ. ಜನ ಪ್ರತ್ಯಕ್ಷ ಚುನಾವಣೆಯ ಮುಖಾಂತರ ಅಂಥ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ. ಆದ್ದರಿಂದ ಆ ಅಧಿಕಾರವನ್ನು, ಆ ಪರಮಾಧಿಕಾರವನ್ನು ಚಲಾಯಿಸುವ ಅಧಿಕಾರವನ್ನು ಕೊಡ್ತಕ್ಕಂಥವ್ರು ಯಾರು? ಜನತೆಯಾಗಿದ್ದಾರೆ. ಆಗಿದ್ದಾಗ ಅದನ್ನು ಜನತಾ ಪರಮಾಧಿಕಾರ ಅಂತ ಹೇಳಿ ಕರಿಬೇಕು. ಅಂಥ ಒಂದು ಪರಮಾಧಿಕಾರವನ್ನು ಜನತೆಯಲ್ಲಿ ನಾವು ಇಟ್ಟಿದ್ದೇವೆ. ಮತ್ತು ಸಂವಿಧಾನವು ಭಾರತೀಯರೆಲ್ಲರ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸುವ ಗುಣವನ್ನು ಹೊಂದಿದೆ ಎನ್ನುವ ಪ್ರತೀಕವಾಗಿದೆ. ಒಂದು ಜನತೆಯ, ಒಂದಿಡೀ ದೇಶದ ಜನತೆಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕಾಗಿ ಈ ಸಂವಿಧಾನ ಕೆಲಸವನ್ನು ಮಾಡ್ತಾ ಇದೆ, ಶ್ರಮಿಸ್ತಾ ಇದೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಆ ಭಾರತದ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥವರು ನಾವೇ, ಭಾರತದ ಪ್ರಜೆಗಳಾದ ನಾವು. ಭಾರತದ ಪ್ರಜೆಗಳಾದ ನಾವೇ ಅದನ್ನು ರಚನೆ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ವಿಷಯಗಳನ್ನು ಅದರಲ್ಲಿ ಹೊಂದಿದ್ದೇವೆ. ಮತ್ತು ಅದನ್ನು ಯಾರಿಗಾದರೂ ಬೇರೆಯವರಿಗೆ ದೇಣಿಗೆ ಕೊಡಲಿಕ್ಕೆ ನಾವೊಂದು ಮಾಡಿಟ್ಟಿಲ್ಲ. ಅಧಿನಿಯಮಿತಗೊಳಿಸಿ ನಮಗೆ ನಾವೇ ಅರ್ಪಣೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಭಾರತದ ಪ್ರಜೆಗಳಾದ ನಾವು. ಇನ್ನು ಸಾರ್ವಭೌಮ ರಾಷ್ಟ್ರ. ಭಾರತ ಒಂದು ಪರಮಾಧಿಕಾರಯುಕ್ತವಾದಂಥ ದೇಶ. ತನ್ನ ದೇಶದ ಎಲ್ಲೆಯ ಒಳಗೆ ಬರ್ತಕ್ಕಂಥ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಪ್ರಭುತ್ವವನ್ನು ಭಾರತ ದೇಶ ಹೊಂದಿದೆ. ಮತ್ತು ಅದು ಬಾಹ್ಯವಾಗಿಯೂ ಯಾವುದೇ ನಿಯಂತ್ರಣದಿಂದ ಮುಕ್ತವಾಗಿದೆ. ಬಾಹ್ಯದಿಂದಲೂ ಯಾವುದೇ ನಿಯಂತ್ರಣಗಳಿಂದ ಮುಕ್ತವಾಗಿದೆ ಎಂಬ ಅರ್ಥವನ್ನು ಇದು ಕೊಡ್ತದೆ. ಹಾಗಿದ್ಮೇಲೆ ಏನಿದು? ಪರಮಾಧಿಕಾರದಲ್ಲಿ 2 ವಿಧಗಳಿದ್ದಾವೆ ಅಂತಂದು ನಾವೀಗಾಗಲೇ ಪರಮಾಧಿಕಾರ ಪಾಠದಲ್ಲಿ ಚರ್ಚೆ ಮಾಡಿದ್ವಿ. ಆ ಪರಮಾಧಿಕಾರದಲ್ಲಿ ಇರ್ತಕ್ಕಂಥ 2 ವಿಧಗಳು ಏನು? ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳು ಅಂತ. ನಮ್ಮ ಭಾರತ ದೇಶ ತನ್ನ ಎಲ್ಲೆಯೊಳಗೆ ಬರುವ
ಎಲ್ಲ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸುವ ಅಧಿಕಾರವನ್ನು ಹೊಂದಿದೆ. ಅದನ್ನು ಆಂತರಿಕ ಪರಮಾಧಿಕಾರ ಅಂತೇಳಿ ಕರೀತಾರೆ. ಇನ್ನು ಬಾಹ್ಯವಾಗಿ ತಾನು ಇತರೆ ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರೆ ದೇಶಗಳ ಜೊತೆಗೆ ವ್ಯವಹರಿಸುತ್ತಿರುವಾಗ ತನ್ನದೇ ಆಗಿರ್ತಕ್ಕಂಥ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಅದನ್ನು ಬಾಹ್ಯ ಪರಮಾಧಿಕಾರ ಅಂತೇಳಿ ಕರೀತಾರೆ. ಆ ಎರಡೂ ಸ್ವರೂಪದ ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಷ್ಟ್ರ ನಮ್ಮ ಭಾರತ ದೇಶ ಅಂತಕ್ಕಂಥದ್ದನ್ನು ಈ ಸಾರ್ವಭೌಮ ಅಂತಕ್ಕಂಥ ಶಬ್ದ ಸೂಚಿಸ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾಜವಾದಿ ರಾಷ್ಟ್ರ. 1976ನೇ ಇಸ್ವಿನಲ್ಲಿ ಭಾರತದ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರುವ ಮುಖಾಂತರ ಈ ಶಬ್ದವನ್ನು ಸೇರಿಸಲಾಯಿತು. ಮೂಲತಃ ಇದ್ದಂಥ ಸಂವಿಧಾನದಲ್ಲಿ ಈ ಸಮಾಜವಾದಿ ಮತ್ತು ಜಾತ್ಯತೀತ ಇವೆರಡೂ ಶಬ್ದಗಳು ಇರಲಿಲ್ಲ. ನಂತರ 1976ನೇ ಇಸ್ವಿನಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತರುವ ಮುಖಾಂತರ 42ನೇ ತಿದ್ದುಪಡಿಯನ್ನು ತರುವ ಮುಖಾಂತರ ಈ ಶಬ್ದವನ್ನು ಸೇರಿಸಲಾಗಿದೆ. ಈ ಪ್ರಸ್ತಾವನೆಯೊಳಗೆ ಈ ಭಾರತದ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಬದಲಾವಣೆಯನ್ನು ತರುವುದು ಮತ್ತು ಅದರ ಮೂಲಕ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಉದ್ದೇಶವನ್ನು ಹೊಂದಿ ಭಾರತದ ಸಂವಿಧಾನಕ್ಕೆ ಈ ಪೂರ್ವ ಪೀಠಿಕೆಗೆ ಅಂಥ ಒಂದು ಶಬ್ದವನ್ನು ಸಮಾಜವಾದಿ ಅಂತಕ್ಕಂಥ ಶಬ್ದವನ್ನು ಸೇರಿಸಲಾಗಿದೆ. ಅದರ ಜೊತೆಗೆ ಎಲ್ಲರಿಗೂ ಅಂತಹ ವಾತಾವರಣವನ್ನು ನಿರ್ಮಿಸ್ತಕ್ಕಂಥ ಎಲ್ಲರಿಗೂ ಅಂಥ ಅವಕಾಶಗಳು ಸಿಗುವಂತೆ ಸಾಮಾಜಿಕ ಭದ್ರತೆ ಮತ್ತು ಎಲ್ಲರ ಆರ್ಥಿಕ ಬದಲಾವಣೆಯನ್ನು ತರುವ ಮುಖಾಂತರ ಎಲ್ಲರಿಗೂ ನೆಮ್ಮದಿಯ ಬದುಕನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುವ ಉದ್ದೇಶವನ್ನು ಹೊಂದಿರುವಂಥ ದೇಶ ಭಾರತ ದೇಶ. ಆ ಕಾರಣಕ್ಕಾಗಿ ಯಾವುದು ಸಮಾಜವಾದಿ ಅಂತಕ್ಕಂಥ ಒಂದು ಶಬ್ದವನ್ನು 1976ನೇ ಇಸ್ವಿನಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಸೇರಿಸಲಾಯಿತು. ಇನ್ನು ಜಾತ್ಯತೀತ ಈ ಶಬ್ದವು ಕೂಡ 1976ನೇ ಇಸ್ವಿನಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಸೇರಿಸಲಾದಂಥ ಎರಡು ಶಬ್ದಗಳು ಸಮಾಜವಾದಿ ಮತ್ತು ಜಾತ್ಯತೀತ ಅಂತ ಈಗಾಗಲೇ ಹೇಳಿದೆ. ಆ ಜಾತ್ಯತೀತ ಅಂದರೆ ಏನು? ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಣೆಯನ್ನು ಮಾಡದೆ, ಮಾನ್ಯ ಮಾಡದೆ, ಯಾವುದೇ ಒಂದು ಧರ್ಮವನ್ನು ನಮ್ಮ ರಾಷ್ಟ್ರದ ಧರ್ಮ ಅಂತ ಹೇಳಿ ಘೋಷಣೆಯನ್ನು ಮತ್ತು ಮಾನ್ಯವನ್ನು ಮಾಡದೆಯೇ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೇಶವನ್ನು ಜಾತ್ಯತೀತ ದೇಶ ಅಂತೇಳಿ ಕರೀತಾರೆ. ಯಾವುದೇ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಕುಮ್ಮಕ್ಕನ್ನು ನೀಡುವ, ಮಾನ್ಯತೆಯನ್ನು ನೀಡುವ ಮತ್ತು ಉಳಿದ ಧರ್ಮಗಳನ್ನು ಅನಧಿಕೃತ ಧರ್ಮಗಳು ಅಂತಲೂ ಘೋಷಿಸುವ ಅಲ್ಲ, ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಸಮಾನವಾಗಿ ನೋಡುವ, ಯಾವುದೇ ಜಾತಿಯನ್ನು ಮೇಲು ಮತ್ತು ಕೀಳೆಂದು ಎಣಿಸದ ಒಂದು ದೇಶವನ್ನು ಜಾತ್ಯತೀತ ದೇಶ ಅಂತೇಳಿ ಕರೀತಾರೆ. ಭಾರತೀಯರು ಯಾವುದೇ ಒಂದು ಧರ್ಮದ ಪರವಾದ ನಿಲುವು ತಾಳದೆ ಹಾಗೂ ಭಾರತೀಯರ ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮದ ಧಾರ್ಮಿಕ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ, ಆ ಧರ್ಮದ ಧಾರ್ಮಿಕ ವಿಧಿವಿಧಾನಗಳಿಗನುಗುಣವಾಗಿ ತಮ್ಮ ಬದುಕನ್ನು ನಿಯಂತ್ರಿಸುವ, ಅಂಥ ಒಂದು ಧರ್ಮವನ್ನು ಪ್ರಚಾರ ಮಾಡುವ ಮತ್ತು ತಾನು ಸ್ವ ಇಚ್ಛೆಯಿಂದ ತನ್ನ ಮೂಲ ಧರ್ಮವನ್ನು ಬಿಟ್ಟು ಆ ಧರ್ಮಕ್ಕೆ ಮತಾಂತರವನ್ನು ಹೊಂದತಕ್ಕಂಥ ಅವಕಾಶಗಳನ್ನು ಭಾರತದಲ್ಲಿ ನೀಡಲಾಗಿದೆ. ಆದ್ದರಿಂದ ಭಾರತ ದೇಶ ಒಂದು ಜಾತ್ಯತೀತ ದೇಶ ಆಗಿದೆ. ಇನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರ. ನಮ್ಮ ಭಾರತ ಪ್ರಜಾಪ್ರಭುತ್ವ ಯುಕ್ತವಾಗಿರತಕ್ಕಂಥ ದೇಶ. ಪ್ರಜಾಪ್ರಭುತ್ವ ಎಂಬುದು ಆಡಳಿತ ನಿರ್ವಹಣೆಗಾಗಿ ಅಸ್ತಿತ್ವಕ್ಕೆ ಬಂದಿರುವ ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರತಿನಿಧಿಗಳಿಗೆ ಅಧಿಕಾರ ಪ್ರಜೆಗಳಿಂದ ಹರಿದು ಬಂದದ್ದಾಗಿದೆ. ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ಲೋಕಸಭೆಯ ಸದಸ್ಯರು ಇವರೆಲ್ಲರೂ ಕೂಡ ಏನಾಗಿದ್ದಾರೆ?
ಸರ್ಕಾರಿ ವ್ಯವಸ್ಥೆಯನ್ನು ನಿಯಂತ್ರಿಸುವ ಪ್ರತಿನಿಧಿಗಳಾಗಿದ್ದಾರೆ. ಆದರೆ ಆ ಪ್ರತಿನಿಧಿಗಳಿಗೆ ಆ ಅಧಿಕಾರ ಯಾರಿಂದ ಬಂದದೆ? ಜನತೆಯಿಂದ ಬಂದದೆ. ಜನತೆ ಅವರನ್ನು ಚುನಾವಣೆಗಳಲ್ಲಿ, ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತಗಟ್ಟೆಗೆ ತಾವೇ ಹೋಗಿ 5 ವರ್ಷದ ಅವಧಿಯವರೆಗೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಆ ಅಧಿಕಾರವು ಪ್ರಜೆಗಳಿಂದ ದತ್ತವಾಗಿರ್ತಕ್ಕಂಥದ್ದು. ಇನ್ನು ಅವರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರ ಆರಿಸಲ್ಪಟ್ಟವರಾಗಿದ್ದು, ಪ್ರತಿನಿಧಿಗಳಿಗೆ ಅದನ್ನು ವರ್ಗಾಯಿಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಜಕೀಯ ಪ್ರಜಾಸತ್ತೆಯ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಸತ್ತೆಗೂ ನಾಂದಿ ಹಾಡುವ ತತ್ವವನ್ನು ಆಧರಿಸಿದೆ. ಸಾಮಾಜಿಕ ಮತ್ತು ರಾಜಕೀಯ, ಆರ್ಥಿಕ ಪ್ರಜಾಸತ್ತೆ, ಆರ್ಥಿಕ ವಿಷಯದಲ್ಲೂ ಕೂಡ ಪ್ರಜಾಸತ್ತೆ, ಸಾಮಾಜಿಕ ವಿಷಯದಲ್ಲಿ ಪ್ರಜಾಸತ್ತೆ, ರಾಜಕೀಯ ವಿಷಯದಲ್ಲಿ ಪ್ರಜಾಸತ್ತೆ, ಈ ಇಷ್ಟೋ ವಿಷಯಗಳನ್ನು ಅಳವಡಿಕೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ನಿಯಮಗಳಿಗೆ ಅನುಗುಣವಾಗಿ, ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಗುಣವಾಗಿ ನಾವು ಸರ್ಕಾರಿ ಪದ್ಧತಿಯನ್ನು ಹೊಂದಿದ್ದೇವೆ. ಆದ್ದರಿಂದ ನಮ್ಮ ಭಾರತ ದೇಶ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರ. ಇನ್ನು ಗಣರಾಜ್ಯ ಅಂತಕ್ಕಂಥ ಒಂದು ಶಬ್ದ ಬರ್ತದೆ. ಈ ಗಣರಾಜ್ಯ ಎನ್ನುವ ಶಬ್ದವನ್ನು 1 ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಯನ್ನಾಗಿ ಅನೇಕ ಬಾರಿ ಕೇಳಿರ್ತಾರೆ. ಗಣರಾಜ್ಯ ಎಂದರೇನು ಅಂತೇಳಿ ಕೇಳ್ತಾರೆ. ಗಣರಾಜ್ಯ ಅಂದರೆ ಏನು ಅಂತೇಳಿ ಕೇಳ್ತಾರೆ. ದೇಶದ ವರಿಷ್ಠರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮುಖಾಂತರ ನಿಗದಿತ ಅವಧಿಗೆ ಆಯ್ಕೆ ಮಾಡಿಕೊಳ್ಳುವ ದೇಶವನ್ನು ಗಣರಾಜ್ಯ ಅಂತೇಳಿ ಕರೀತಾರೆ. ಇನ್ನೊಂದು ಸಲ ಹೇಳ್ತೀನಿ. ದೇಶದ ವರಿಷ್ಠರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮುಖಾಂತರ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಿಕೊಳ್ತಕ್ಕಂಥ ದೇಶವನ್ನು ಗಣರಾಜ್ಯ ಅಂತ ಕರೀತಾರೆ. ನಮ್ಮ ಭಾರತ ದೇಶದ ವರಿಷ್ಠರಾಗಿರ್ತಕ್ಕಂಥವ್ರು ಯಾರು? ರಾಷ್ಟ್ರಪತಿಗಳು. ಈ ರಾಷ್ಟ್ರಪತಿಗಳನ್ನು ಪರೋಕ್ಷ ಚುನಾವಣೆಯ ಮುಖಾಂತರ 5 ವರ್ಷಗಳ ನಿಗದಿತ ಅವಧಿಗೆ ನಾವು ಆಯ್ಕೆ ಮಾಡ್ತೇವೆ. 5 ವರ್ಷಗಳ ಅವಧಿಗೆ, ನಿಗದಿತ ಅವಧಿಗೆ ಅವರನ್ನು ಆಯ್ಕೆ ಮಾಡ್ತೇವೆ. ಆದ್ದರಿಂದ ನಮ್ಮ ದೇಶ ಒಂದು ಗಣರಾಜ್ಯ. ನಮ್ಮ ದೇಶ ಗಣರಾಜ್ಯ. ಯಾಕೆ ಗಣರಾಜ್ಯವನ್ನು ಅಳವಡಿಕೆ ಮಾಡಿಕೊಂಡಿದ್ದೇವೆ ಅಂದರೆ, ಕಾರ್ಯಾಂಗದ ವರಿಷ್ಠರ ಹುದ್ದೆಯು ಸಾಂಪ್ರದಾಯಿಕವಾಗಿಯೂ ಆನುವಂಶಿಕವಾಗಿಯೂ ಇರದೆ ಚುನಾವಣೆಯ ಮುಖಾಂತರ ಆ ಹುದ್ದೆಯನ್ನು ನಾವು ಹೊಂದಬೇಕೆನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆನುವಂಶಿಕ ಆಡಳಿತವನ್ನು ನಾವು ಹೊಂದುತ್ತಾ ಇಲ್ಲ. ರಾಜತ್ವದ ಆಳ್ವಿಕೆಯನ್ನು ನಾವು ಹೊಂದುತ್ತಾ ಇಲ್ಲ. ಅದರ ಬದಲಿಗೆ ನಾವು ಏನನ್ನು ಹೊಂದಿದ್ದೇವೆ? ಆನುವಂಶಿಕ ಸರ್ಕಾರ ಪದ್ಧತಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹೊಂದಿದ್ದೇವೆ. ನಿಗದಿತ ಅವಧಿಗೆ, ಅಂದರೆ 5 ವರ್ಷಗಳ ಅವಧಿಗೆ ಕಾರ್ಯಾಂಗದ ಮುಖ್ಯಸ್ಥರಾಗಿರುವ ರಾಷ್ಟ್ರಪತಿಗಳನ್ನು 5 ವರ್ಷದ ನಿಗದಿತ ಅವಧಿಗೆ ನಾವು ಆಯ್ಕೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಭಾರತ ದೇಶ ಒಂದು ಗಣರಾಜ್ಯ. ಇನ್ನು ನ್ಯಾಯ ಅಂತಕ್ಕಂಥ ಒಂದು ಶಬ್ದ ಇದೆ. ಏನು ಇದು ನ್ಯಾಯ? ಭಾರತೀಯರು ಸಂವಿಧಾನದ ವಿವಿಧ ವಿಧಾನಗಳ ಮೂಲಕ ಪ್ರತಿಯೊಬ್ಬರೂ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಾರತ ದೇಶದ ಪ್ರಜೆಗಳಿಗೆ ಸಂವಿಧಾನದ ಮುಖಾಂತರ ರಾಜಕೀಯ, ಆರ್ಥಿಕ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಮಾಜಿಕ ನ್ಯಾಯ, ಸಮಾಜದ ಜೀವನವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ನಾವುಗಳನ್ನು ಕೂಡ ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನೆಸಗದೆ ಸರ್ವರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಆರ್ಥಿಕ ನ್ಯಾಯ ಅಂತಂದರೆ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನ ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲು ಶ್ರಮಿಸುವ ಅವಕಾಶಗಳನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಒದಗಿಸಿಕೊಡ್ತಕ್ಕಂಥದ್ದು ಆರ್ಥಿಕ ನ್ಯಾಯ. ರಾಜಕೀಯ ನ್ಯಾಯ ಅಂದರೆ ರಾಜಕೀಯದಲ್ಲಿ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸುವಲ್ಲಿ ನಾವು ಎಲ್ಲ ವಿಷಯಗಳಲ್ಲೂ ಕೂಡ ಸಮಾನವಾದಂಥ ಮುಕ್ತ ಅವಕಾಶಗಳನ್ನು ಹೊಂದತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ಹೊಂದಿದ್ದೇವೆ. ಇದನ್ನು ರಾಜಕೀಯ ನ್ಯಾಯ ಅಂತಲೂ ಕೂಡ ಕರೀತೇವೆ. ಹೀಗೆ ಅನೇಕ ರೀತಿಯ ನ್ಯಾಯವನ್ನು ಒದಗಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಭಾರತದ ಸಂವಿಧಾನದೊಳಗೆ ಇರಿಸಲಾಗಿದೆ. ಅದಕ್ಕೋಸ್ಕರ ಪೂರ್ವ ಪೀಠಿಕೆಯಲ್ಲಿ ನ್ಯಾಯ ಎನ್ನುವ ವಿಷಯವನ್ನು ಇಟ್ಟಲಾಗಿದೆ. ಇನ್ನು ಸ್ವಾತಂತ್ರ್ಯ
ಈ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಅಸ್ತಿತ್ವದ ಪೂರ್ವ ಅಡಿಪಾಯವಾಗಿದೆ. ನಾವು ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇದೆ ಎನ್ನುವುದಾದರೆ ಅಲ್ಲಿ ಸ್ವಾತಂತ್ರ್ಯ ಎನ್ನುವುದು ಇದ್ದೇ ಇತ್ತು. ಸ್ವಾತಂತ್ರ್ಯವೇ ಇರದಿದ್ದರೆ ಅದು ಪ್ರಜಾಪ್ರಭುತ್ವ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರಸ್ತಾವನೆಯು ಸ್ವಾತಂತ್ರ್ಯ, ನಂಬಿಕೆ, ಆರಾಧನಾ ಸ್ವಾತಂತ್ರ್ಯಗಳನ್ನು ಕಲ್ಪಿಸುವುದಕ್ಕೆ ಬದ್ಧವಾಗಿರುವುದರ ಮೂಲಕ ಅದನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಮ್ಮ ಭಾರತದ ಸಂವಿಧಾನದಲ್ಲಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನಾ ಸ್ವಾತಂತ್ರ್ಯಗಳನ್ನು ಒದಗಿಸಲು ಅನ್ನುವ ಒಂದು ಸಾಲು ಇದೆ. ನಾವು ಯಾವುದಾದ್ರೂ ಒಂದು ನಂಬಿಕೆಯನ್ನು ಇಟ್ಟುಕೊಳ್ಳುವ, ಯಾವುದಾದ್ರೂ ಒಂದು ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳುವ, ವಿಚಾರದಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳುವ, ನಾವು ಯಾವ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಮಾಡುತ್ತಾ ಇದ್ದೇವೆಯೋ ಅದನ್ನು ಮುಕ್ತವಾಗಿ, ನಿರ್ಭಯವಾಗಿ ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ ಹಾಗೂ ಆರಾಧನಾ ಸ್ವಾತಂತ್ರ್ಯ. ಅಂದರೆ ನಾವು ಯಾವುದೇ ಒಂದು ಧರ್ಮದಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥ, ಯಾವುದೇ ದೇವರನ್ನು ಆರಾಧಿಸುವ, ಯಾವುದೇ ಧರ್ಮವನ್ನು ನಾವು ಒಪ್ಪಿಕೊಳ್ತಕ್ಕಂಥ ಸ್ವಾತಂತ್ರ್ಯ ನಮಗೆ ಇದೆ. ಇಂಥ ಅನೇಕ ರೀತಿಯ ಸ್ವಾತಂತ್ರ್ಯಗಳನ್ನು ಭಾರತದ ಸಂವಿಧಾನವು ತನ್ನ ಮುಖಾಂತರ, ಆಡಳಿತದ ಮುಖಾಂತರ ಪ್ರಜೆಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದನ್ನೇ ನಾವು ಸ್ವಾತಂತ್ರ್ಯ ಎನ್ನುವ ಶಬ್ದವನ್ನು ಪೂರ್ವ ಪೀಠಿಕೆಯಲ್ಲಿ ಹೊಂದಿದ್ದೇವೆ. ಇನ್ನು ಸಮಾನತೆ. ಈ ಸಮಾನತೆ ಎಂಬುದು ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನು ನೀಡದೆ, ಭಾರತದ ಪ್ರಜೆಗೂ ಯಾವುದೇ ತಾರತಮ್ಯವನ್ನು ಮಾಡದೆ ಸಮಾನ ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಸೂಚಿಸ್ತದೆ. ಅಂದರೆ ಒಂದು ವರ್ಗ, ಯಾವುದಾದರೂ ಒಂದು ವರ್ಗಕ್ಕೆ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಮುಕ್ತವಾಗಿ ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಇವೆಲ್ಲ ರೀತಿಯ ಸಮಾನತೆಗಳನ್ನು ನಾವು ಭಾರತದಲ್ಲಿ ಹೊಂದಿದ್ದೇವೆ. ಆ ಸಮಾನತೆಗಳನ್ನು ಒದಗಿಸಿಕೊಡಲಿಕ್ಕೋಸ್ಕರ ಭಾರತದ ಪೂರ್ವ ಪೀಠಿಕೆಯಲ್ಲಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಒದಗಿಸಲು ಅನ್ನುವ ಒಂದು ಶಬ್ದವನ್ನು ಸೇರಿಸಿದ್ದೇವೆ. ಈ ಸ್ಥಾನಮಾನಗಳನ್ನು, ರಾಜಕೀಯ ಸ್ಥಾನಮಾನಗಳನ್ನು ಹೊಂದುವಲ್ಲಿ ಆ ಸ್ಥಾನಮಾನಗಳು ಒಂದೇ ಒಂದು ವರ್ಗಕ್ಕೆ, ಒಬ್ಬ ವ್ಯಕ್ತಿಗೆ, ಒಂದು ವಂಶಕ್ಕೆ ಮೀಸಲಾಗಿ ಇರದೆ ಅವು ಎಲ್ಲರಿಗೂ ಮುಕ್ತವಾಗಿ ಇರಬೇಕು ಅಂಥದ್ದನ್ನು ಸ್ಥಾನಮಾನಗಳು ಮತ್ತು ಅವಕಾಶಗಳು. ಯಾವುದೇ ವ್ಯಕ್ತಿ ಯಾವುದೇ ಒಬ್ಬ ವಿದ್ಯಾರ್ಥಿ ತಾನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸು ಮಾಡಿ ಯಾವುದೇ ಉನ್ನತ ಹುದ್ದೆಯನ್ನು ಹೊಂದಲಿಕ್ಕೆ ಅವನು ಏನಾಗಿದ್ದಾನೆ, ಮುಕ್ತನಾಗಿದ್ದಾನೆ, ಮುಕ್ತವಾದ ಅವಕಾಶಗಳನ್ನು ಹೊಂದಿದ್ದಾನೆ, ಸಮಾನವಾದ ಅವಕಾಶಗಳನ್ನು ಹೊಂದಿದ್ದಾನೆ. ಇಂಥ ಒಂದು ಅವಕಾಶಗಳನ್ನು ನಮ್ಮ ಭಾರತದ ಸರ್ಕಾರಿ ಪದ್ಧತಿಯಲ್ಲಿ ನಾವು ಅಳವಡಿಕೆ ಮಾಡಿಕೊಂಡಿರೋದ್ರಿಂದ ಅದನ್ನು ಸೂಚಿಸಲಿಕ್ಕೋಸ್ಕರ ಈ ಸಮಾನತೆ ಎನ್ನುವ ಶಬ್ದವನ್ನು ಭಾರತ ದೇಶದ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಲಾಗಿದೆ. ಇನ್ನು ಭ್ರಾತೃತ್ವ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಭ್ರಾತೃತ್ವ ಎಂಬ ಪದವು ಭಾರತೀಯರೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿಯರಂತೆ ಜೀವನವನ್ನು ನಡೆಸತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶಗಳನ್ನು ಇಟ್ಟುಕೊಂಡು ಏಕಪೌರತ್ವವನ್ನು ಒಪ್ಪಿಕೊಳ್ಳಲಾಗಿದೆ. ನಾವು ಏಕಪೌರತ್ವವನ್ನು ಹೊಂದಿದ್ದೇವೆ. ನಾವು ಭಾರತದ ಪೌರತ್ವವನ್ನು ಹೊಂದಿದ್ದೇವೆಯೇ ಹೊರತು ಕರ್ನಾಟಕದ ಪೌರತ್ವವನ್ನು ಹೊಂದಿಲ್ಲ, ತಮಿಳುನಾಡಿನ ಪೌರತ್ವವನ್ನು ಹೊಂದಿಲ್ಲ. ನಾವು ಹೊಂದಿರುವುದು ಒಂದಿಡೀ ಭಾರತ ದೇಶದ ಪೌರತ್ವ. ಒಂದಿಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನಮ್ಮ ವಾಸಸ್ಥಾನವನ್ನು ಬದಲಾಯಿಸುವ, ಅಲ್ಲಿ ಸಂಚಾರವನ್ನು ಮಾಡುವ, ಪ್ರವಾಸವನ್ನು ಮಾಡುವ, ಅಲ್ಲಿನ ರಮಣೀಯ ದೃಶ್ಯಗಳನ್ನು ನಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳುವಂತಹ ಮುಕ್ತವಾದಂಥ ಅವಕಾಶಗಳನ್ನು ಹೊಂದಿದ್ದೇವೆ. ಜೊತೆಗೆ ನಾವು ನಮ್ಮ ವಾಸಸ್ಥಾನವನ್ನು ಎಲ್ಲಿಗೆ ಬೇಕಾದರೂ ಬದಲಾವಣೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಹೊಂದಿದ್ದೇವೆ. ಯಾವುದೇ ಭಾಷೆಯನ್ನು ಮಾತನಾಡ್ತಕ್ಕಂಥವರಾಗಿರಲಿ, ಯಾವುದೇ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂಥವರಾಗಿರಲಿ, ನಾವೆಲ್ಲರೂ ಭಾರತೀಯರೆಂಬ ರಾಷ್ಟ್ರೀಯ ಐಕ್ಯತೆಯ ಮನೋಭಾವನೆಯನ್ನು ಹೊಂದಿರುವ ಮುಖಾಂತರ ನಾವು ಭ್ರಾತೃತ್ವದ ಮನೋಭಾವನೆಯನ್ನು ಹೊಂದಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಭಾರತದ ಸಂವಿಧಾನದಲ್ಲಿ ನೀಡಲಾಗಿದೆ. ಆ ಕಾರಣಕ್ಕಾಗಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ ಭ್ರಾತೃತ್ವ ಎನ್ನುವ ಒಂದು ಶಬ್ದವನ್ನು ಸೇರಿಸಲಾಗಿದೆ. ಇಷ್ಟು ವಿಷಯಗಳು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇರತಕ್ಕಂಥ ಮುಖ್ಯಾಂಶಗಳು ಆಗಿರ್ತವೆ. ಇದಲ್ಲದೆ ಪ್ರಸ್ತಾವನೆ ಭಾರತ ಸಂವಿಧಾನವು ಹೊಂದಿರುವ ರಾಜಕೀಯ, ಸಾಮಾಜಿಕ, ನೈತಿಕ, ಧಾರ್ಮಿಕ ಮೂಲತತ್ವಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿದೆ. ಸಾಮಾನ್ಯವಾದಂಥ ಶಬ್ದಗಳನ್ನು ಇಲ್ಲಿ ಹೊಂದಿಲ್ಲ. ಅದಕ್ಕಾಗಿ
ಭಾರತ ಸಂವಿಧಾನ ಹೊಂದಿರುವ ರಾಜಕೀಯ, ಸಾಮಾಜಿಕ, ನೈತಿಕ, ಧಾರ್ಮಿಕ ಮೂಲತತ್ವಗಳು ಮತ್ತು ಮೌಲ್ಯಗಳನ್ನು ಈ ಸಂವಿಧಾನದೊಳಗೆ ತುಂಬತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಭಾರತೀಯ ಸಂವಿಧಾನದ ಕರ್ತೃಗಳ ಉದಾತ್ತ ಮತ್ತು ಪವಿತ್ರ ದೃಷ್ಟಿಕೋನದ ಫಲವಾಗಿದೆ. ಭಾರತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಕರ್ತೃಗಳು ಏನಿದ್ದಾರೆ, ಆ ಹಿರಿಯರು ಏನಿದ್ದಾರೆ, ಅವರ ಉದಾತ್ತವಾದ ವಿಚಾರಧಾರೆಗಳು, ಆ ಉದಾತ್ತವಾದಂಥ ವಿಚಾರಗಳನ್ನು ಸಂವಿಧಾನದೊಳಗೆ ಸೇರಿಸುವ ಮುಖಾಂತರ ಆ ಸಂವಿಧಾನವನ್ನು ಸಾಕಾರಗೊಳಿಸಲಾಗಿದೆ. ಇನ್ನು ಸಂವಿಧಾನ ರಚನಾಕಾರರ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿನಿಧಿಸುವ ದ್ಯೋತಕವಾಗಿದೆ. ಸಂವಿಧಾನದ ರಚನಾಕಾರರು ಏನಿದ್ದಾರೆ ಅವರು ಒಂದು ಕನಸನ್ನು ಕಂಡಿದ್ದರು, ಭಾರತ ದೇಶವನ್ನು ಈ ರೀತಿಯ ಒಂದು ದೇಶವನ್ನಾಗಿ ನೋಡಬೇಕು, ಆ ಭಾರತದ ಪ್ರಜೆಗಳಿಗೆ ಇಂತೆಲ್ಲ ವಿಷಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಅವುಗಳನ್ನು ನನಸಾಗಿ ಮಾಡಲಿಕ್ಕೋಸ್ಕರ, ಅವುಗಳನ್ನು ಸಾಕಾರಗೊಳಿಸಲಿಕ್ಕೋಸ್ಕರ ಈ ಸಂವಿಧಾನದಲ್ಲಿ ಆ ಎಲ್ಲ ವಿಚಾರಗಳನ್ನು ಸೇರಿಸಲಾಗಿದೆ. ಅವುಗಳನ್ನು ಪ್ರಸ್ತಾವನೆಯಲ್ಲಿ ಕೂಡ ಪ್ರಸ್ತಾಪಿಸಲಾಗಿದೆ. ಇನ್ನು ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಮಾಡಿದ ಸುದೀರ್ಘವಾದಂಥ ಚರ್ಚೆ, ಬದಲಾವಣೆಯ ಮೂಲಕ ಕೈಗೊಂಡ ತೀರ್ಮಾನದಂತೆ ಸಂವಿಧಾನಕ್ಕೆ ಅಳವಡಿಸುವ ಮೂಲಕ ಭಾರತಕ್ಕೆ ಒಂದು ವ್ಯವಸ್ಥಿತವಾಗಿ ಸಂಸದೀಯ ಸರ್ಕಾರ ತನಗೆ ವಹಿಸಿದ ಕಾರ್ಯಭಾರವನ್ನು ಸುಸೂತ್ರವಾಗಿ ನಿರ್ವಹಿಸುವಂತೆ, ಸಂಸದೀಯ ಸರ್ಕಾರವನ್ನು ಹೊಂದುವ ಮುಖಾಂತರ ಭಾರತದ ಸರ್ಕಾರವು ಸಂವಿಧಾನದ ಧ್ಯೇಯಗಳನ್ನು ಸುಸೂತ್ರವಾಗಿ ನಿಭಾಯಿಸುವಂತೆ ಅವಕಾಶಗಳನ್ನು ಮಾಡಿಕೊಟ್ಟು, ಸರಳೀಕರಣ ಮಾಡಿಕೊಟ್ಟು ಈ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಆ ವಿಷಯಗಳನ್ನೆಲ್ಲವುಗಳನ್ನು ಪೂರ್ವಪೀಠಿಕೆಯಲ್ಲಿ ಏನು ಮಾಡಲಾಗಿದೆ, ಸೇರಿಸಲಾಗಿದೆ. ಇಷ್ಟು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ. 5 ಅಂಕಗಳಿಗೆ ಒಂದಿಡೀ ಈ ವಿಷಯವನ್ನು ಕೇಳಲಾಗ್ತಾ ಇರ್ತದೆ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲ ಮುಖ್ಯಾಂಶಗಳನ್ನು ವಿವರಿಸಿ ಅಂತೇಳಿ ಆವಾಗ ಭಾರತದ ಪ್ರಸ್ತಾವನೆಯ 4-5 ಸಾಲುಗಳು ಏನಿದ್ದಾವೆ ಆ ಸಾಲುಗಳನ್ನು ನೀವು ಮೊದಲು ಬರೀಬೇಕಾಗ್ತದೆ. ಅದಾದಮೇಲೆ ಈ ವಿಷಯಗಳನ್ನು ಪಟ್ಟಿ ಮಾಡಬೇಕಾಗ್ತದೆ. ಪ್ರತಿಯೊಂದಕ್ಕೂ ಕೂಡ ನೀವು ಏನನ್ನು ವಿವರಣೆಗಳನ್ನು ಬರೀಬೇಕಾಗ್ತದೆ. ಮತ್ತೊಮ್ಮೆ ಈ ತರಗತಿಯನ್ನು ಮುಗಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾನು ಹೇಳ್ತೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಎಲ್ಲ ಪ್ರಜೆಗಳಿಗೆ ಅದರೆಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಲು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನು ಒದಗಿಸಲು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಒದಗಿಸಲು ಹಾಗೂ ವ್ಯಕ್ತಿ ಗೌರವ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪವನ್ನು ಮಾಡಿದವರಾಗಿದ್ದು, ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅಧಿನಿಯಮಿತಗೊಳಿಸಿ ಅರ್ಪಿಸಿಕೊಂಡಿರುತ್ತೇವೆ. ಇದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಆಗಿರುತ್ತದೆ. ಮುಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅನ್ನುವ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ನಾವು ಮುಂದುವರಿಸೋಣ.